ವೀಕ್ಷಕರೇ, ಈಗಿನ ಕಾಲದ ಮಕ್ಕಳ್ಯಾಕೆ ತಮ್ಮ ವಯಸ್ಸಾದಂಥ ತಂದೆ ತಾಯಿಯನ್ನ ದೂರ ಮಾಡ್ತಾರೆ? ಈ ಒಂದು ಪ್ರಶ್ನೆ ಹಲವರಲ್ಲಿದೆ. ವೀಕ್ಷಕರೇ, ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಮುಪ್ಪು ಅತ್ಯಂತ ಸಹಜವಾದುದು. ಇಲ್ಲಿ ಹುಟ್ಟುವಂತ ಎಲ್ಲ ಮಕ್ಕಳು ಕೂಡ ನಾಳೆ ಯುವಕರಾಗಿ ಕೊನೆಗೆ ವೃದ್ಧಾಪ್ಯದ ಹಂತವನ್ನ ತಲುಪಲೇಬೇಕು. ನಿಮ್ಮ ಬಳಿ ಎಷ್ಟೇ ಹಣ ಇರಲಿ, ನೀವು ಒಂದಿಡೀ ಸಾಮ್ರಾಜ್ಯಕ್ಕೆ ದೊರೆಯಾದ್ರೂ ಕೂಡ ಮುಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ರಿಗೂ ಕೂಡ ಅತ್ಯಂತ ಅನಿವಾರ್ಯ. ಈ ರೀತಿ ಮಕ್ಕಳಿಂದ ದೂರಾದಂಥ ವಯೋವೃದ್ಧರ ಮನಸ್ಥಿತಿ ಹೇಗಿರುತ್ತೆ, ಅದರಿಂದ ಅವರು ಪಡುವಂಥ ವೇದನೆ ಎಂಥದ್ದು ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇದ್ರ ಬಗ್ಗೆ ಒಂದು ಸುಂದರವಾದಂಥ ಮನಮುಟ್ಟುವಂತ ಹಾಗೂ ನೀತಿಯುಕ್ತವಾದಂಥ ಕಥೆಯೊಂದಿಗೆ ತಿಳಿಯುವಂಥ ಪ್ರಯತ್ನವನ್ನ ಮಾಡೋಣ. ವೀಕ್ಷಕರೇ, ಒಂದು ಕಾಡಲ್ಲಿ ಒಂದು ಬೃಹದಾಕಾರದ ಆಲದ ಮರ ಇತ್ತು. ಆ ಒಂದು ಮರದ ಮೇಲೆ ಆ ಕಾಡಿನ ಅನೇಕ ಪಕ್ಷಿಗಳು ಗೂಡನ್ನ ಕಟ್ಕೊಂಡು ಒಟ್ಟಿಗೆ ಜೀವಿಸ್ತಾ ಇದ್ವು. ಆ ಒಂದು ವೃಕ್ಷ ಅಂತ ಎಷ್ಟೋ ಬಗೆಯ ಪಕ್ಷಿಗಳಿಗೆ ಆವಾಸ ಸ್ಥಾನ ಆಗಿತ್ತು. ಅವೆಲ್ಲ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೆಮ್ಮದಿದಾಯಕ ಬದುಕನ್ನ ಸಾಗಿಸ್ತಾ ಇದ್ವು. ಆ ಒಂದು ಪಕ್ಷಿಗಳೆಲ್ಲ ಆ ಒಂದು ಮರದಲ್ಲಿ ತಲೆ ತಲಾಂತರದಿಂದನೂ ಕೂಡ ವಾಸ ಇದ್ವು. ವೀಕ್ಷಕರೇ, ಯಾವುದೇ ವ್ಯಕ್ತಿ ಅಥವಾ ಜಾಗದ ಜೊತೆ ನಾವು ಹೆಚ್ಚು ಕಾಲದವರೆಗೂ ಒಡನಾಟ ಸಾಧಿಸಿದ್ರೆ ಅವ್ರ ಜೊತೆ ನಮ್ಮ ಬಾಂಧವ್ಯ ಹೆಚ್ಚಾಗುತ್ತೆ. ಹಾಗಾದಾಗ ಆ ವ್ಯಕ್ತಿ ಮತ್ತು ಆ ಒಂದು ಸ್ಥಳವನ್ನ ಬಿಟ್ಟು ಹೋಗೋದಿಕ್ಕೆ ಮನಸ್ಸೇ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಪಕ್ಷಿಗಳಿಗೂ ದೀರ್ಘಕಾಲದ ಆ ಒಂದು ಮರದ ವಾಸ, ಆ ಒಂದು ಮರದ ಜೊತೆ ಅವಿನಾಭಾವ ಸಂಬಂಧ ಸೃಷ್ಟಿಯಾಗೋದಿಕ್ಕೆ ಕಾರಣ ಆಗಿತ್ತು. ಅವು ಈ ಒಂದು ಮರವನ್ನ ಇನ್ನಿಲ್ಲದಂತೆ ಹಚ್ಕೊಂಡಿದ್ವು. ಅವು ದಿನ ಎಲ್ಲ ಆಹಾರಕ್ಕಾಗಿ ದೂರ ಹಾರು ಹೋದ್ರೂ ಕೂಡ ಸಂಜೆ ತಪ್ಪದೆ ಆ ಒಂದು ಮರ ಇದ್ದ ಜಾಗಕ್ಕೆ ವಾಪಸ್ ಹಾರ್ಬರ್ತಿದ್ವು. ಹೀಗಿದ್ದಾಗ ಒಮ್ಮೆ ಭೀಕರ ಕ್ಷಾಮ ತಲೆದೋರಿ ಆ ಕಾಡು ಒಣಗೋದಿಕ್ಕೆ ಶುರುವಾಗುತ್ತೆ. ವರ್ಷಗಟ್ಟಲೆ ಮಳೆಯಾಗದೆ ಆ ಜಾಗ ಬರಡು ಭೂಮಿಯಾಗಿ ಬದಲಾಗುತ್ತೆ. ಅಲ್ಲಿದ್ದಂಥ ಹಸಿರೆಲ್ಲ ಒಣಗಿ ಮರ ಗಿಡಗಳು ನಶಿಸಿ ಹೋಗ್ತವೆ. ಆ ಒಂದು ಆಲದ ಮರವು ಕೂಡ ತನ್ನ ಹಸಿರನ್ನ ಕಳೆದುಕೊಂಡು ಒಣಗಿ ಹೋಗಿ ಸಂಪೂರ್ಣ ಬೋಳು ಬೋಳಾಗುತ್ತೆ. ಆಗ ಅದರಲ್ಲಿ ಇದ್ದಂಥ ಪಕ್ಷಿಗಳೆಲ್ಲ ಒಂದೊಂದಾಗಿ ಆ ಒಂದು ಮರವನ್ನ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗ್ತವೆ. ಅಲ್ಲಿದ್ದಂಥ ಎಲ್ಲ ಪಕ್ಷಿಗಳು ಹೊರಟರು ಕೂಡ ಒಂದು ಗಿಡುಗ ಮಾತ್ರ ಆ ಒಂದು ಮರವನ್ನ ಬಿಟ್ಟು ಹೋಗಲ್ಲ. ಅದು ಆ ಮರದ ಮೇಲೆನೆ ವಾಸ ಇತ್ತು. ಆಗ ಕೆಲವೊಂದು ಪಕ್ಷಿಗಳು ಅದರ ಬಳಿ ಬಂದು, ಈ ಒಂದು ಮರ ಈಗ ನಿರುಪಯುಕ್ತವಾಗಿದೆ, ಈ ಬೋಳದ ಮರದ ಮೇಲೆ ನಿನಗೇನ್ ಕೆಲಸ, ಇಲ್ಲಿದ್ದು ಏನ್ ಮಾಡ್ತೀಯ, ನಮ್ ಜೊತೆ ಬಾ ಅಂತ ಅದನ್ನ ಕರೀತವೆ. ಆಗ ಹದ್ದು ಅವುಗಳ ಮಾತಿಗೆ ಸಮ್ಮತಿಸಲ್ಲ. ಇಲ್ಲ, ನಾನೆಲ್ಗೂ ಕೂಡ ಬರೋದಿಲ್ಲ, ನಾನು ಈ ಒಂದು ಮರದಲ್ಲೇ ಹುಟ್ಟೆ, ಇದ್ರ ಮೇಲೇನೆ ಬೆಳೆದೆ, ನನ್ನ ಬಾಲ್ಯದ ಹಾಗೂ ಜೀವನದ ಈವರೆಗಿನ ಎಷ್ಟೋ ಮಧುರ ನೆನಪುಗಳು ಇಲ್ಲೇ ಇವೆ. ಈ ಮರದ ಮೇಲೆ ನಾನು ಸಾಕಷ್ಟು ಕಲ್ತಿದ್ದೇನೆ. ಇದು ನನಗೆ, ನನ್ನ ಪರಿವಾರಕ್ಕೆ ಹಾಗೂ ನನ್ನಂತೆ ಇನ್ನು ಅನೇಕ ಪಕ್ಷಿಗಳಿಗೆ ಬಿಸಿಲು, ಮಳೆ, ಗಾಳಿಯಿಂದ ಇಷ್ಟ ಕಾಲ ರಕ್ಷಣೆ ಹಾಗೂ ಆಶ್ರಯ ಕೊಟ್ಟಿದೆ. ನಮ್ಮ ಎಷ್ಟೋ ಕಷ್ಟಗಳಿಗೆ ಇದು ನೆರವಾಗಿದೆ. ಈಗ ಇದಕ್ಕೆ ಕಷ್ಟ ಬಂದಾಗ ನಾವು ಕೃತಜ್ಞತೆ ಮರೆತು ಇದನ್ನ ಒಂಟಿಯಾಗಿ ಬಿಟ್ಟು ಹೋಗೋದು ಧರ್ಮ ಅಲ್ಲ. ನನಗೆ ಇಷ್ಟೆಲ್ಲ ರೀತಿಯಲ್ಲಿ ಸಹಕರಿಸಂತ ಈ ಒಂದು ಮರದ ಕಷ್ಟದ ಸಮಯದಲ್ಲಿ ನಾನು ಇದ್ರ ಜೊತೆ ಇರ್ತೀನಿ. ನಾನು ಇಲ್ಲಿಯೇ ಸತ್ರು ಕೂಡ ಚಿಂತೆ ಇಲ್ಲ, ನಾನು ಈ ಮರ ಬಿಟ್ಟು ಬೇರೆ ಕಡೆ ಹೋಗ್ಲಾರೆ ಅಂತ ಆ ಹದ್ದು ಅವುಗಳಿಗೆ ಹೇಳುತ್ತೆ. ವೀಕ್ಷಕರೇ, ಈ ಒಂದು ಕಥೆಯಿಂದ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದದ್ದು ಏನ್ ಹೇಳಿ? ಈ ಒಂದು ಮರವನ್ನ ನಮ್ಮ ಹಿರಿಯರು ಅಥವಾ ಪೋಷಕರಿಗೆ ಹೋಲಿಸಿ ನೋಡಿ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಪೋಷಕರು ನಮ್ಮನ್ನ ಸಾಕಿ ಸಲಹೋದಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನಮಗೆ ಕಷ್ಟ ಬಂದಾಗ ಅವರು ಸದಾ ನಮ್ಮ ಜೊತೆಗೆ ನಿಂತಿರ್ತಾರೆ, ನಮ್ಮನ್ನ ಸಾಕಿ ದೊಡ್ಡವರನ್ನಾಗಿ ಮಾಡಿರ್ತಾರೆ. ಅಂತ ಪೋಷಕರಿಗೆ ವಯಸ್ಸಾಗಿ ಅವರು ದುರ್ಬಲರಾದಾಗ ಅಂತ ಅಸಹಾಯಕ ಸ್ಥಿತಿಯಲ್ಲಿ ಮಕ್ಕಳಾದಂತ ನಾವು ಅವರನ್ನ ಬಿಟ್ಟು ಹೋಗೋದು, ಇಲ್ಲವೇ ಅವರನ್ನ ಮನೆಯಿಂದ ಹೊರ ಹಾಕೋದು ಎಷ್ಟು ಅಮಾನುಷ ಅಲ್ವಾ? ಮಕ್ಕಳಿಗೆ ಕಷ್ಟ ಬಂದಾಗ, ತೊಂದರೆ ಆದಾಗ ಅವರು ಯಾವತ್ತೂ ಕೂಡ ಬಿಟ್ಟು ಹೋಗ್ಲಿಲ್ಲ. ತಾವು ಹಸ್ತಿದ್ರು ಕೂಡ ನಮ್ಗೆ ಅವರು ಹೊಟ್ಟೆ ತುಂಬಾ ಊಟವನ್ನ ಕೊಟ್ಟಿದ್ದಾರೆ. ಇಂಥ ತಂದೆ ತಾಯಿಯನ್ನ ಅವರ ಕಷ್ಟದ ಸಮಯದಲ್ಲಿ ನಾವು ಬಿಟ್ಟು ಹೋಗೋದು ಅಮಾನವೀಯ ಅಲ್ವಾ? ಈ ರೀತಿಯ ಅರ್ಥ ಬರುವಂತ ಮಾತುಗಳನ್ನ ಆ ಗಿಡಗ ಇತರ ಪಕ್ಷಿಗಳಿಗೆ ತಿಳಿ ಹೇಳಿತ್ತು. ಆ ಮರ ನನಗೆ ಹೆತ್ತವರಿದ್ದ ಹಾಗೆ, ನಾನು ಅದನ್ನ ಯಾವತ್ತೂ ಕೂಡ ಬಿಟ್ಟು ಹೋಗಲ್ಲ ಅಂತ ಹೇಳಿದಂತ ಆ ಹದ್ದು ಆ ಒಂದು ಮರದಲ್ಲೇ ತನ್ನ ವಾಸವನ್ನ ಮುಂದುವರೆಸ್ತು. ಅದು ಆಹಾರ ಹುಡುಕೋದಿಕ್ಕೆ ದೂರ ಹೋದ್ರೂ ಕೂಡ ಸಂಜೆಯೆಲ್ಲ ವಾಪಸ್ ಬಂದು ಮರದ ಮೇಲೇನೆ ಇರ್ತಾ ಇತ್ತು. ಅದರ ಈ ದಿನಚರಿಯನ್ನ ಗಮನಿಸಿದಂತ ಬೇರೆ ಪಕ್ಷಿಗಳು ತಮ್ಮಲ್ಲಿ ಮಾತಾಡ್ಕೊಂಡ್ವು. ಈ ಗಿಡುಗನಿಗೆ ಸ್ವಲ್ಪ ಕೂಡ ಮುಂಜಾಗ್ರತೆ ಅನ್ನೋದೇ ಇಲ್ಲ. ನಾವೆಷ್ಟೇ ಹೇಳಿದ್ರು ಕೂಡ ಇನ್ನೂ ಅದು ಆ ಒಂದು ಮರದಲ್ಲಿಯೇ ಇದೆ ಅಂತ ಯೋಚಿಸಿದಂತ ಅವರು ಮತ್ತೆ ಅದ್ರ ಬಳಿ ಹೋಗಿ ಈ ರೀತಿ ಹೇಳಿದ್ವು, ಹೇ ಗಿಡುಗ, ಇನ್ನು ಎಷ್ಟು ದಿವಸ ಅಂತ ನೀನು ಈ ಒಣಗಿ ಹೋದಂತ ಜೀವವೇ ಇಲ್ಲದಂತ ಈ ಮರದಲ್ಲಿ ಇರ್ತೀಯ? ಅದು ಇವತ್ತಲ್ಲ ನಾಳೆ ಬಿದ್ದು ಹೋಗುತ್ತೆ. ಸುತ್ತ ಬೇರೆ ಕಡೆ ಅದಕ್ಕಿಂತ ಸಮೃದ್ಧವಾದಂತಹ ಹಸಿರು ಮರಗಳು ಸಾಕಷ್ಟಿವೆ. ನಾವಾಗಲೇ ಅಂತ ಮರಗಳನ್ನ ಹುಡುಕಿ ಆಶ್ರಯವನ್ನ ಪಡೆದಿದ್ದೇವೆ. ನೀನು ಕೂಡ ಬಾ ಅಂತ ಕರೆದಿದ್ವು. ಸತ್ ಹೋದಂತ ಮರದ ಮೇಲೆ ವಾಸ ಮಾಡೋದು ಮೂರ್ಖತನ. ಅದರ ಸಮಯ ಮುಗೀತು, ನಮ್ ಜೊತೆ ಬಾ, ಬೇಕಾದಷ್ಟು ಸೊಂಪಾಗಿ ಬೆಳೆದಂತ ಮರಗಳ ಆಶ್ರಯ ನಿನಗೆ ಸಿಗುತ್ತೆ ಅಂತ ಅವು ಎಷ್ಟು ಹೇಳಿದ್ರು ಕೂಡ ಈ ಗಿಡಗ ಮಾತ್ರ ಅವರ ಮಾತಿಗೆ ಮರುಳಾಗ್ಲೇ ಇಲ್ಲ. ನೋಡಿ, ಇದು ನನಗೆ ತಾಯಿ ತಂದೆಗೆ ಸಮ. ನನ್ನ ತಂದೆ ತಾಯಂದ್ರು ನನ್ನನ್ನ ಈ ಒಂದು ಮರದ ಮೇಲೆ ಹೆತ್ತು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ್ರು. ಅವರು ಮರೆಯಾದ್ರೂ ಕೂಡ ಈ ಒಂದು ಮರ ನನಗೆ ಆಶ್ರಯವನ್ನ ಕೊಟ್ಟಿದೆ.
ನನಗೆ ವಿಶ್ರಾಂತಿಯನ್ನ ಕೊಟ್ಟಿದೆ. ಇಂಥ ಈ ಒಂದು ಮರವನ್ನ ಬಿಟ್ಟು ನಾನು ಎಲ್ಗೂ ಹೋಗೋದಿಲ್ಲ. ಯಾರು ಅಥವಾ ಯಾವುದು ನಮ್ಮನ್ನ ಪೋಷಿಸಿ ನಮ್ಮ ಉನ್ನತಿಗೆ ಕಾರಣ ಆಗುತ್ತೋ ಅದರ ಋಣ ಮರೆತು ನಡೆದುಕೊಳ್ಳೋದು ಸರಿಯಲ್ಲ. ಅಂಥವ್ರಿಗೆ ಮುಂದೆ ಮೋಕ್ಷ ಸಿಕ್ಕಿ ಮಾನವ ಜನ್ಮ ಸಿಗಲ್ಲ. ನಾವು ಕ್ರಿಮಿಕೀಟಗಳಾಗಿ ಜನಿಸಿ ನಾನಾ ತೊಂದರೆಯನ್ನ ಅನುಭವಿಸ್ತೀವಿ. ಮುಂದೆ ಯಾವಾಗಲೂ ನನಗೆ ಮಾನವ ಜನ್ಮ ಸಿಗುತ್ತೆ ಎಂಬ ಒಂದೇ ಕಾರಣಕ್ಕೆ ನಾನು ಈ ಒಂದು ಮರದಲ್ಲಿ ವಾಸವಿದ್ದೇನೆ ಅಂತ ಅಲ್ಲ. ಮಾನವ ಜನ್ಮ ಸಿಗಲಿ ಸಿಗದೆ ಹೋಗ್ಲಿ, ನನ್ನ ಈ ಜನ್ಮದ ಕರ್ತವ್ಯ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತ ಅದು ಹೇಳುತ್ತೆ. ಈ ಪಕ್ಷಿಗಳೆಲ್ಲ ಈ ಗಿಡಗ ನಾವೆಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಹೀಗೆ ಬಿಟ್ಟರೆ ಅದು ಒಂದಲ್ಲ ಒಂದು ದಿವಸ ತೊಂದರೆಗೆ ಸಿಲುಕಬಹುದು. ಬನ್ನಿ, ಹಾಗಾಗುವ ಮೊದಲು ನಾವೆಲ್ಲ ಇಂದ್ರ ದೇವನ ಬಳಿಗೆ ಹೋಗಿ ಈ ಒಂದು ವಿಷಯವನ್ನು ತಿಳಿಸಿ ಅದಕ್ಕೇನಾದ್ರೂ ಪರಿಹಾರ ಹುಡುಕೋಣ ಅಂತ ನಿರ್ಧರಿಸಿ ಅವೆಲ್ಲ ಸೀದಾ ಅಮರಾವತಿಯಲ್ಲಿ ಇದ್ದಂತ ದೇವೇಂದ್ರನ ಬಳಿಗೆ ಹೋಗ್ತವೆ. ಅವನ ಬಳಿಗೆ ಹೋದ ಅವು ಸತ್ ಹೋದಂತ ಈ ಒಂದು ಮರವನ್ನ ಬಿಟ್ಟು ನಾವೆಲ್ಲ ಬೇರೆ ಕಡೆ ಹೋದ್ರೂ ಕೂಡ ಈ ಮುದಿ ಗಿಡಗ ಮಾತ್ರ ಆ ಒಂದು ಮರದ ಬಳಿಯೇ ಇದೆ. ಎಷ್ಟು ಹೇಳಿದ್ರು ಕೂಡ ಅದು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಸ್ಥಿತಿಯನ್ನ ಅರಿತು ನೀವಾದ್ರೂ ಅದಕ್ಕೆ ಬುದ್ಧಿ ಹೇಳಿ ವಾಸ್ತವವನ್ನ ಅದಕ್ಕೆ ಅರ್ಥ ಮಾಡಿಸಿ ಅದು ಆಹಾರ ಹಾಗೂ ನೆರಳಿಲ್ಲದೆ ಸಾಯೋದನ್ನ ತಪ್ಪಿಸಿ ಅಂತ ಕೇಳಿಕೊಳ್ತವೆ. ಇಂದ್ರನಿಗೂ ಕೂಡ ಅವುಗಳ ಮಾತು ನಿಜ ಅಂತ ತೋರುತ್ತೆ. ಅವನು ಆ ಗಿಡಗನನ್ನ ಕಂಡು ಬುದ್ಧಿ ಹೇಳುವ ಸಲುವಾಗಿ ಆ ಮರ ಇದ್ದ ಬಳಿಗೆ ಬಂದು ಹೀಗೆ ಹೇಳ್ತಾನೆ, ಹೇ ಗಿಡುಗ, ಈ ಒಂದು ಮರದಲ್ಲಿ ಸತ್ವನೇ ಇಲ್ಲ. ಹೀಗಿದ್ದು ಕೂಡ ಯಾಕಾಗಿ ಈ ಒಂದು ಮರವನ್ನೇ ಆಶ್ರಯಿಸಿರುವೆ? ಇದನ್ನ ಬಿಟ್ಟು ಬೇರೆ ಕಡೆ ಹೋಗಿ ಸೂಕ್ತ ರಕ್ಷಣೆಯನ್ನ ಪಡೆದುಕೋ ಅಂತ ಹೇಳ್ತಾನೆ. ಆಗ ಗಿಡುಗ ಅವನಿಗೆ ನಮಸ್ಕಾರ ಮಾಡಿ, ಏ ಇಂದ್ರದೇವ, ನಾನು ಜನಿಸಿದ್ದು ಈ ಒಂದು ಮರದಲ್ಲಿ. ನಾನು ಸಣ್ಣವನಿದ್ದಾಗ ನಾನು ತುಂಬಾ ದುರ್ಬಲನಾಗಿದ್ದೆ. ನನಗೋಸ್ಕರ ಆಹಾರ ತರೋದಕ್ಕೆ ಹೋಗ್ತಿದ್ದಂತ ನನ್ನ ಪೋಷಕರು ನನ್ನನ್ನ ಇದೇ ಒಂದು ಮರದ ಗೂಡಲ್ಲಿ ಬಿಟ್ಟು ಹೋಗ್ತಾ ಇದ್ರು. ಆಗೆಲ್ಲ ನನಗೆ ಈ ಒಂದು ವೃಕ್ಷ ಆಶ್ರಯವನ್ನು ಕೊಟ್ಟು ನನ್ನ ಪೋಷಕರು ಹಿಂದಿರುಗಿ ಬರೋವರೆಗೂ ನನಗೆ ರಕ್ಷಣೆ ಒದಗಿಸಿದೆ. ನಾನು ಇದರ ಮಡಿಲಲ್ಲೇ ಆಟ ಆಡ್ತಾ ಬೆಳೆದೆ. ಇಲ್ಲಿ ನಾನು ಎಷ್ಟೋ ಸಂತೋಷದಿಂದ ಜೀವಿಸ್ದೆ, ಸುಖ ಅನುಭವಿಸ್ದೆ, ದಷ್ಟಪುಷ್ಟವಾಗಿ ಬೆಳೆದೆ, ಶತ್ರುಗಳ ಭಯ ಇಲ್ಲದೆ ಜೀವಿಸ್ದೆ. ನಾನು ಇಲ್ಲಿವರೆಗೂ ಬದುಕಿದ್ದೇನೆ ಅಂದ್ರೆ ಅದರಲ್ಲಿ ಈ ಮರದ ಪಾತ್ರ ಬಹಳ ದೊಡ್ಡದು. ನನ್ನ ಹೆತ್ತವರು ಮರೆಯಾಗಿ ಹೋದ್ರೂ ಕೂಡ ಈ ಒಂದು ವೃಕ್ಷ ನನ್ನ ಬಾಧ್ಯತೆಯನ್ನು ವಹಿಸಿ ಕಾಪಾಡಿದೆ. ಇಂಥ ಈ ಮರವನ್ನ ನಾನೀಗ ಅದರ ಕಷ್ಟದ ಸಮಯದಲ್ಲಿ ಬಿಟ್ಟು ಹೋಗೋದು ನ್ಯಾಯಸಮ್ಮತನ? ನಾನು ಇಲ್ಲಿಯೇ ಸತ್ರು ಕೂಡ ಚಿಂತೆ ಇಲ್ಲ. ನಾನು ಈ ಒಂದು ಮರವನ್ನ ಬಿಟ್ಟು ಎಲ್ಲೂ ಕೂಡ ಕದಲೋದಿಲ್ಲ ಅಂತ ಹೇಳದಂತ ಆ ಗಿಡಗನ ಮಾತುಗಳಿಂದ ದೇವೇಂದ್ರ ಹರ್ಷಿತನಾದ. ಅದರ ಮಾತುಗಳು ಅವನಿಗೆ ಮೆಚ್ಚುಗೆ ಆದವು. ಈ ಮುಗ್ಧ ಜೀವಿಗೆ ಋಣದ ಮಹತ್ವ ಎಷ್ಟು ಚೆನ್ನಾಗಿ ಗೊತ್ತಿದೆಯಲ್ಲ ಅಂತ ಅಭಿಮಾನ ಪಟ್ಟಂತ ದೇವೇಂದ್ರ, ಭಲೆ, ನಿನ್ನ ಮಾತುಗಳು ನನಗೆ ತುಂಬಾ ಇಷ್ಟ ಆದವು. ಸ್ವಾರ್ಥದ ಈ ಒಂದು ಲೋಕದಲ್ಲಿ ಇತರರಿಗಾಗಿ ಇಷ್ಟು ಹಂಬಲಿಸುವಂತ ನಿನ್ನ ಮನೋಧರ್ಮ ನಿಜಕ್ಕೂ ದೊಡ್ಡದು. ನಿನಗೆ ಬೇಕಾದ ವರ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಇಂದ್ರ ಹೇಳಿದ್ದ. ಆಗ ಈ ಗಿಡುಗ, ಇಂದ್ರ, ನನಗೆ ವಯಸ್ಸಾಗಿದೆ, ನನ್ಗೆ ಯಾವುದೇ ವರ ಬೇಡ. ನಿನಗೆ ನಿಜಕ್ಕೂ ವರ ಕೊಡುವಂತ ಉದ್ದೇಶ ಇದ್ದಲ್ಲಿ ನನ್ನ ಬದಲು ಈ ಒಂದು ಮರಕ್ಕೆ ಕೊಡು. ಇದು ಮತ್ತೆ ಹಸಿರಿನಿಂದ ಕಂಗೊಳಿಸುವಂತೆ ಮಾಡು. ಇದಕ್ಕೆ ಮರು ಜೀವವನ್ನು ಕೊಡು. ಈ ಇಡೀ ಕಾಡು ಸೊಂಪಾಗಿ ಹಸಿರಿನಿಂದ ನಳನಳಿಸುವ ಹಾಗೆ ಮಾಡುವಂತ ಹೇಳುತ್ತೆ. ಆಗ ಇಂದ್ರ ತಥಾಸ್ತು ಅಂತ ಹೇಳಿದಾಗ ಆ ಮರ ಮತ್ತೆ ಚಿಗುರುತ್ತೆ. ಅದು ಹಸಿರು ಹಸಿರಾಗಿ ಮಿಂಚುತ್ತೆ. ಇಡೀ ಕಾಡಲ್ಲಿ ಮಳೆಯಾಗಿ ಎಲ್ಲಾ ಕಡೆ ಹೂ ಪುಷ್ಪಗಳು, ಗಿಡ ಮರಗಳು ಅರಳಿ ನಿಲ್ತವೆ. ಆ ಒಂದು ಮರವನ್ನ ಬಿಟ್ಟು ಹೋದಂತ ಎಲ್ಲಾ ಪಕ್ಷಿಗಳು ಕೂಡ ಈಗ ಮತ್ತೆ ಅದರ ಮೇಲೆ ವಾಸ ಮಾಡೋದಕ್ಕೆ ಹಾರ್ಬರ್ತವೆ. ಈ ಒಂದು ಮರವನ್ನ ಮತ್ತೆ ಸೊಂಪಾಗಿ ತೂಗಿ ನಿಲ್ಲುವ ಹಾಗೆ ಮಾಡದಂತ ಆ ಮುದಿ ಗಿಡಗಕ್ಕೆ ಅವು ಧನ್ಯವಾದವನ್ನ ಹೇಳ್ತವೆ. ಆ ಒಂದು ಹದ್ದಿಗೆ ಅವು ಆಹಾರವನ್ನ ಹುಡುಕೊಂಡು ತರ್ತವೆ. ಕೊನೆವರೆಗೂ ಕೂಡ ಆ ಒಂದು ಹದ್ದಿಗೆ ಅವು ಆಹಾರ ಕೊಟ್ಟು ಜೋಪಾನವಾಗಿ ಸಾಕ್ತವೆ. ಅವೆಲ್ಲ ಒಟ್ಟಿಗೆ ಆ ಒಂದು ಮರದ ಮೇಲೇನೆ ಜೀವನವನ್ನ ಸಾಗಿಸ್ತವೆ. ಈ ರೀತಿ ಆ ಒಂದು ಹದ್ದಿಗೆ ಇದ್ದಂತ ಋಣಾನುಬಂಧದ ಕುರಿತಾದಂತ ಆಳವಾದಂತ ಜ್ಞಾನ ಹಾಗೂ ಕೃತಜ್ಞತೆಗಳು ಆ ಒಂದು ಮರಕ್ಕೆ ಮರುಜೀವ ಬರೋದಕ್ಕೆ ಸಾಧ್ಯ ಆಗಿತ್ತು. ವೀಕ್ಷಕರೇ, ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು ಏನಂದ್ರೆ, ನಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲುಹಿದಂತ ಪೋಷಕರನ್ನ ಹಾಗೂ ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡದಂತ ಯಾರನ್ನೇ ಆಗ್ಲಿ ನಾವು ಮರಿಬಾರದು. ಸಾಧ್ಯ ಆದ್ರೆ ಅವರ ನೆರವಿಗೆ ನಿಲ್ಬೇಕು. ಅವರ ಕಷ್ಟಕ್ಕೆ ಹೆಗಲನ್ನ ಕೊಡಬೇಕು. ಕೃತಜ್ಞತಾ ಮನೋಭಾವವನ್ನ ಬೆಳೆಸ್ಕೋಬೇಕು. ಇವತ್ತಿನ ಈ ಒಂದು ಸಮಾಜದಲ್ಲಿ ವೃದ್ಧರನ್ನ ದೂರ ತಳ್ಳುವಂತ ಅನೇಕರಿದ್ದಾರೆ. ಅವರಿಂದಲೇ ಬೆಳೆದು ದೊಡ್ಡವರಾದಂತ ಮಕ್ಕಳು ತಂದೆ ತಾಯಂದ್ರನ್ನ ಹೊರಹಾಕೋದು ಅಥವಾ ಬೀದಿ ಪಾಲನ ಮಾಡೋದು ಅತ್ಯಂತ ಹೇಯಕರ. ಈ ಮೂಕ ಜೀವಿಯಾದಂತ ಹದ್ದಿಗೆ ಇರುವಂತ ಆ ಕೃತಜ್ಞತೆ ನಮ್ಗೆ ಸ್ವಲ್ಪವಾದರೂ ಇದ್ದಿದ್ದಲ್ಲಿ ಇವತ್ತು ಗಲ್ಲಿಗೊಂದರ ಹಾಗೆ ವೃದ್ಧಾಶ್ರಮಗಳು ತಲೆ ಎತ್ತುತ್ತಾ ಇರಲಿಲ್ಲ. ನಿಮ್ಮ ಪೋಷಕರು ನಿಮ್ಮ ಉನ್ನತಿಗಾಗಿ ಎಷ್ಟೋ ಕಷ್ಟವನ್ನ ಪಟ್ಟಿರ್ತಾರೆ. ಅವರನ್ನ ದೂರ ಮಾಡುವ ಮುನ್ನ ಅವರು ನಿಮ್ಗಾಗಿ ಮಾಡದಂತ ಎಲ್ಲವನ್ನೂ ಕೂಡ ಒಂದು ಕ್ಷಣ ನೆನಪು ಮಾಡ್ಕೊಳ್ಳಿ ಸಾಕು. ವೀಕ್ಷಕರೇ, ಈ ಒಂದು ಕಥೆಯಿಂದ ನಿಮ್ಮ ಬದುಕನ್ನ ಯಾವ ರೀತಿ ಅವಲೋಕಿಸ್ಕೊಳ್ಳೋದಕ್ಕೆ ಸಾಧ್ಯ ಹಾಗೂ ಅಲ್ಲಿ ಏನೇನು ಬದಲಾವಣೆ ಮಾಡ್ಕೊಳ್ಬೇಕು ಎಂಬುದು ನಿಮ್ಗೆ ಬಿಟ್ಟ ಸಂಗತಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.